ಅಪರ ಜಿಲ್ಲಾಧಿಕಾರಿ ಮಂಗಳ ಎಸ್ಎಂ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಅವರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಪರ ಜಿಲ್ಲಾಧಿಕಾರಿಗಳು. ಕೋಲಾರ ಅಪರ ಜಿಲ್ಲಾಧಿಕಾರಿ ಮಂಗಳ ಎಸ್ಎಂ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಅಪರ ಜಿಲ್ಲಾಧಿಕಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. 100% ಮತದಾರರ ಗಣತಿ ನಮೂನೆ ವಿತರಣೆ ಆಗಿದೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಕ್ರಿಯೆ ಮುಗಿದಿದೆ. 12 ಲಕ್ಷ ಮತದಾರರ ಗಣತಿ ನಮೂನೆ ಬಿಎಲ್ಒಗಳಿಗೆ ವಿತರಣೆ ಮಾಡಲಾಗಿತ್ತು. 86,992 ಜನರು ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ. 37,527 ಮತದಾರರು ಎಸ್ಐಆರ್ ಪ್ರಕ್ರಿಯೆಗೆ ಗೈರಾಗಿದ್ದಾರೆ. ಒಟ್ಟು 29,006 ಮೃತ ಮತದಾರರ ಹೆಸರು ತೆಗೆದುಹಾಕಲಾಗಿದೆ. ಕೋಲಾರ ಅಪರ ಜಿಲ್ಲಾಧಿಕಾರಿ ಮಂಗಳ ಎಸ್ಎಂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಸ್ಐಆರ್ಗೆ ಸಂಬಂಧಪಟ್ಟ ಹಾಗೆ ವೀಕ್ಷಕರೇ, ಮೊನ್ನೆ ಮುಗಿತು 17ನೇ ತಾರೀಕು ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮುಗಿತು. ಸತತ 1.5 ತಿಂಗಳವರೆಗೂ ಕೂಡ ಎಸ್ಐಆರ್ ಪ್ರಕ್ರಿಯೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟಾಗಿದೆ ಅಂತ ಹೇಳಿ ಮಾಹಿತಿಯನ್ನ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೊಡಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋಲಾರ ಜಿಲ್ಲಾಧಿಕಾರಿಗಳು ಪ್ರೆಸ್ ಮೀಟ್ ಮುಖಾಂತರ ಆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಷ್ಟು ಜನಕ್ಕೆ ನಾವು ಆ ಒಂದು ಎಸ್ಐಆರ್ ಪ್ರಕ್ರಿಯೆ ಫಾರ್ಮ್ ಇದೆ ವಿತರಣೆ ಮಾಡಲಾಗಿತ್ತು, ಎಷ್ಟು ವಾಪಸ್ ಬಂದಿದೆ, ಎಷ್ಟು ಜನರನ್ನು ತೆಗೆದುಹಾಕಲಾಗಿದೆ, ಎಷ್ಟು ಜನ ಸ್ಥಳಾಂತರಗೊಂಡಿದ್ದಾರೆ, ಎಷ್ಟು ಜನ ಮರಣವನ್ನು ಹೊಂದಿದ್ದಾರೆ, ಈ ಎಲ್ಲದರ ಮಾಹಿತಿಯನ್ನ ಕೋಲಾರ ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳು ಮಂಗಳ ಎಸ್ಎಂ ಅಂತ ಹೇಳಿ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಇದು 30/6/2026ರಿಂದ 17/8/2026ವರೆಗೂ ನಡೆದಿರುತ್ತೆ. ಸೊ ರಾಷನಲೈಸೇಷನ್ ಮತಗಟ್ಟೆಗಳು 17/8/26ಕ್ಕೆ ಕೊನೆಗೊಂಡಿರುತ್ತೆ, ಅದನ್ನು ಮಾಡಿದ್ದೀವಿ. ಮತ್ತು ಕರಡು ಮತದಾರರ ಪಟ್ಟಿ ಪ್ರಕಟಣೆ 24/8/2026ಕ್ಕೆ ಆಗುತ್ತೆ. ಸೊ ಅದನ್ನು ನಾವು ಪಂಚಾಯತಿಗಳಲ್ಲೂ ಪ್ರಚುರಪಡಿಸ್ತೇವೆ. ಹಕ್ಕು ಮತ್ತು ಆಕ್ಷೇಪಣೆಗಳು ಏನಾದಿದ್ದರೆ ಅದರ ಅರ್ಜಿಗಳ ಸಲ್ಲಿಕೆ ಅವಧಿ 24/8/2026ರಿಂದ 23/9/2026ವರೆಗೂ ಇರುತ್ತೆ. ನೋಟಿಸ್ ಅಂತ ಹಾಗೂ ಹಕ್ಕು ಮತ್ತು ಆಕ್ಷೇಪಣೆ ಏನಾದರೂ ಇದ್ದರೆ ಅದು 28/8/2026ರಿಂದ 22/10/2026ವರೆಗೂ ಇರುತ್ತೆ. ಮತ್ತು ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ 27/10/2026ಕ್ಕೆ ಇರುತ್ತೆ. ಪ್ರಸ್ತುತ ನಮ್ಮಲ್ಲಿ ಒಟ್ಟು ಗಣತಿ ನಮೂನೆಗಳ ಡಿಜಿಟಲೈಸೇಷನ್ ಆಗಿರೋದು 11,24,231, ಅಂದರೆ 86.80% ಆಗಿದೆ. ಒಟ್ಟು ಆನ್ಲೈನ್ ಮೂಲಕ ಸಲ್ಲಿಕೆಯಾದ ಗಣತಿ ನಮೂನೆಗಳ ಸಂಖ್ಯೆ 6,449, 0.49%. ಒಟ್ಟು ASDD ಎಂದು ಗುರುತಾದ ಮತದಾರರು 1,71,034. ಅದರಲ್ಲಿ ಒಟ್ಟು ಗೈರು ಮತದಾರರು 37,527. ಒಟ್ಟು ಶಾಶ್ವತವಾಗಿ ವರ್ಗಾವಣೆಗೊಂಡ ಮತದಾರರು 86,992. ಒಟ್ಟು ಮರಣ ಹೊಂದಿರುವ ಮತದಾರರು 29,006. ಇದರಲ್ಲಿ ನಂತರ ಒಟ್ಟು ದ್ವಿಮುದ್ರಣಗೊಂಡ ಮತದಾರರು 16,200.